ದೇಶದ ಪ್ರಧಾನಿ ನರೇಂದ್ರ ಮೋದಿ ಆಗಸ್ಟ್ 1ರಂದು ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ. ರಾಮಕೃಷ್ಣ ಆಶ್ರಮದ ವಿವೇಕ ಸ್ಮಾರಕ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮೈಸೂರಿಗೆ ಬರ್ತಾ ಇರುವಂತಹ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಿಗಾಗಿ ವಿಶೇಷ ಉಡುಗೊರೆ ಸಿದ್ಧವಾಗ್ತಾ ಇದೆ. ಅಯೋಧ್ಯೆಯ ರಾಮಲಲ್ಲಾ ವಿಗ್ರಹವನ್ನು ಕೆತ್ತಿದಂತಹ ಮೈಸೂರಿನ ಹೆಮ್ಮೆಯ ಪುತ್ರ ಅರುಣ್ ಯೋಗಿರಾಜ್ ಅವರು ವಿವೇಕಾನಂದರ ವಿಶೇಷವಾದಂತಹ ಮೂರ್ತಿಯನ್ನು ಕೆತ್ತನೆ ಮಾಡ್ತಾ ಇದ್ದಾರೆ. ನಾನೀಗ ಅದೇ ಸ್ಥಳದಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಸ್ವಾಮಿ ವಿವೇಕಾನಂದರ ವಿಶೇಷವಾದಂತಹ ಮೂರ್ತಿಯನ್ನು ಅರುಣ್ ಯೋಗಿರಾಜ್ ಅವರು ಕೆತ್ತನೆ ಮಾಡ್ತಾ ಇರುವಂಥದ್ದು. ಆಗಸ್ಟ್ 1ರಂದು ಏನು ನರೇಂದ್ರ ಮೋದಿ ಅವರು ಮೈಸೂರಿಗೆ ಬರ್ತಾರೆ, ಅವರಿಗೆ ಉಡುಗೊರೆಯಾಗಿ ನೀಡಲಿಕ್ಕೆ ಈ ಒಂದು ವಿಶೇಷವಾದಂತಹ ಏಕಶಿಲಾ ವಿಗ್ರಹವನ್ನು ಈಗ ಕೆತ್ತನೆ ಮಾಡಲಾಗ್ತಾ ಇದೆ. ಅಂತಿಮ ಹಂತದ ಕೆಲಸ ಆಗ್ತಾ ಇರೋದನ್ನ ನೀವು ನೋಡ್ತಾ ಇರ್ಬೋದು. ಸುಮಾರು 8.5 kg ತೂಕದ ಈ ಒಂದು ಏನು ಸ್ವಾಮಿ ವಿವೇಕಾನಂದರ ಮೂರ್ತಿ ಏನಿದೆ ಸಾಕಷ್ಟು ಆಕರ್ಷಕವಾಗಿ ಬಂದಿರುವಂಥದ್ದು. ಸೊ ಅತ್ಯಂತ ಆಕರ್ಷಕವಾದಂಥ ಈ ಮೂರ್ತಿಯನ್ನೇ ನರೇಂದ್ರ ಮೋದಿ ಅವರಿಗೆ ನೀಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಕನ್ಯಾಕುಮಾರಿಯಲ್ಲಿರುವಂತಹ ವಿವೇಕಾನಂದ ರಾಕ್ ಮೆಮೋರಿಯಲ್ ಮಾದರಿಯಲ್ಲೇ ಈ ಒಂದು ಶಿಲ್ಪ ನಿರ್ಮಾಣ ಆಗ್ತಾ ಇರುವಂಥದ್ದು. ಏಕಶಿಲಾ ವಿಗ್ರಹ ಇದಾಗಿರೋದ್ರಿಂದಾಗಿ ವಿಯೆಟ್ನಾಂನ ಮಾರ್ಬಲ್ನಲ್ಲಿ ಈ ಮೂರ್ತಿಯನ್ನು ತಯಾರಿಸಲಾಗ್ತಾ ಇದೆ. ಕೇವಲ 15 ದಿನಗಳಲ್ಲಿ ಈ ಮೂರ್ತಿಗೆ ಒಂದು ರೂಪವನ್ನು ಅರುಣ್ ಯೋಗಿರಾಜ್ ಅವರು ನೀಡಿರುವಂಥದ್ದು ವಿಶೇಷ. ಯಾಕಂದರೆ ಈಗಾಗಲೇ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅರುಣ್ ಯೋಗಿರಾಜ್ ಅವರ ಕೈಚಳಕದ ಸಾಕಷ್ಟು ಉಡುಗೊರೆಗಳನ್ನ ನೀಡಿದ್ರು ಸಹ ಸ್ವಾಮಿ ವಿವೇಕಾನಂದರ ಈ ಮೂರ್ತಿ ಅತ್ಯಂತ ವಿಶೇಷವಾಗಿ ಮೂಡಿರುವಂಥದ್ದು. 8.5 kg ತೂಕದ 1.5 ಅಡಿ ಎತ್ತರದ ಈ ಒಂದು ಸ್ವಾಮಿ ವಿವೇಕಾನಂದರ ವಿಗ್ರಹ ಏನು ನೋಡ್ತಾ ಇದ್ದೀರಾ, ಏಕಶಿಲಾ ವಿಗ್ರಹವಾಗಿದೆ ಮತ್ತು ಸಂಪೂರ್ಣ ಮಾರ್ಬಲ್ನಲ್ಲೇ ಮಾಡಿರುವಂಥದ್ದು. ಸೊ ದೇಶದ ಪ್ರಧಾನಿಗೆ ಕೊಡಲಿಕ್ಕೆ ಅಂತೇಳಿನೇ ನೀವು ಅದು ನೋಡ್ತಾ ಇರ್ಬೋದು. ಸ್ವಾಮಿ ವಿವೇಕಾನಂದರ ಮುಖಚರ್ಯೆಯನ್ನು ಅತ್ಯಂತ ಆಕರ್ಷಕವಾಗಿ ಅರುಣ್ ಯೋಗಿರಾಜ್ ಅವರ ಕೈಚಳಕದಲ್ಲಿ ಮೂಡಿರುವಂಥದ್ದು. ಅವರ ಪೇಟ ಇರ್ಬೋದು ಅಥವಾ ಆ ಒಂದು ಕಳೆ ಇರ್ಬೋದು, ಎಲ್ಲವೂ ಸಹ ಅತ್ಯಂತ ಆಕರ್ಷಕವಾಗಿ ಮೂಡಿ ಬಂದಿರುವಂಥದ್ದು. ಯಾಕೆಂದರೆ ಅರುಣ್ ಯೋಗಿರಾಜ್ ಅವರ ಕೈಚಳಕದಲ್ಲಿ ಮೂಡುವಂಥದ್ದಂದರೆ ಆ ಕಲ್ಲುಗಳು ಮಾತನಾಡುವಂಥ ಕೆಲಸವನ್ನು ಮಾಡ್ತವೆ. ಸೊ ಅವರು ಯಾವಾಗಲೂ ಹೇಳ್ತಾ ಇರುವಂಥದ್ದು, ನನ್ನ ಮನದಲ್ಲಿ ಆ ರೂಪ ಏನು ಬರ್ತದೆ, ನಾನು ಬರೀ ಅಲ್ಲಿ ಉಳಿಯನ್ನು ಇಡುವುದಷ್ಟೇ, ಎಲ್ಲ ಕೆಲಸಗಳು ತನ್ನಿಂದ ತಾನೇ ಆಗ್ತದೆ ಅಂತೇಳಿ. ಅದೇ ರೀತಿಯಲ್ಲಿ ಸ್ವಾಮಿ ವಿವೇಕಾನಂದರ ಈ ಒಂದು ಮೂರ್ತಿ ಸಹ ಮೂಡಿ ಬಂದಿರುವಂಥದ್ದು ಅತ್ಯಂತ ಆಕರ್ಷಕವಾಗಿದೆ. ದೇಶದ ಪ್ರಧಾನಿಯವರಿಗೆ ಸಾಂಸ್ಕೃತಿಕ ನಗರಿ ಮೈಸೂರಿನಿಂದ ವಿಶೇಷವಾಗಿ ಈ ಒಂದು ಉಡುಗೊರೆಯನ್ನು ಕೊಡುವಂಥ ಕೆಲಸವನ್ನು ಮಾಡಲಾಗ್ತದೆ. ಈ ಬಗ್ಗೆ ಮಾತಾಡಲಿಕ್ಕೆ ಅರುಣ್ ಯೋಗಿರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ತಮಗೆ ಅಭಿನಂದನೆಗಳು. ದೇಶದ ಪ್ರಧಾನಿಯವರಿಗೆ ಇಂಥ ಆಕರ್ಷಕವಾದಂಥ ಸಾಕಷ್ಟು ಕಳೆ ಇರುವಂಥದ್ದು ಆಗ್ತಾ ಇದೆ. ಸೊ ಹೇಗೆ ತಯಾರಾದದ್ದು ಅಂತ? ಮೊದಲನೇದಾಗಿ ಇದೊಂದು ಅವಕಾಶ ಮಾಡಿಕೊಟ್ಟ ನಮ್ಮ ಮೈಸೂರು ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಾದ ಮುಕ್ತಿದಾನಂದ ಮಹಾರಾಜ್ ಅವರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ. ಈ ಥರ ಪ್ರಧಾನಮಂತ್ರಿಗಳು ಬರ್ತಾ ಇದ್ದಾರೆ ಅಂತ ಹೇಳಿದಾಗ ನಾನೇ ರಿಕ್ವೆಸ್ಟ್ ಮಾಡಿದೆ ಫೋನ್ ಮಾಡಿ, ಸರ್ ನಾನೇನಾದರೂ ಮಾಡಿಕೊಡ್ತೀನಿ ಈ ಥರ ಅಂತ. ಅವರು ಆಯಿತು ಅರುಣ್ ಮಾಡಿ ಅಂತಂದರು. ನಂತರದಲ್ಲಿ ಅವ್ರಿಗೆ ಇಮಿಡಿಯೇಟಾಗಿ, ಅರುಣ್ ನೀವು ಕಲ್ಲಲ್ಲಿ ಮಾಡೋದು ತೂಕ ಜಾಸ್ತಿ ಆಗಿಬಿಡುತ್ತಲ್ವಪ್ಪ, ಹೇಗೆ ಇಟ್ಕೊತಾರೆ ಅವರು ಅಂತ. ಇಲ್ಲ ಸ್ವಾಮೀಜಿ, ನಾನು 10 kg ಒಳಗೆ ಬರೋ ಹಾಗೇ ಒಂದು ಮೂರ್ತಿ ನಿರ್ಮಾಣ ಮಾಡ್ತೀನಿ, ಅಷ್ಟು ಮಾತ್ರ ಸೈಜ್ ತೊಗೊತೀನಿ ಅಂತ ಹೇಳಿದೆ. ಆಯಿತು ಮಾಡಿ ಅಂತೇಳಿ ಅವರು ತುಂಬ ಹೃದಯದಿಂದ ಆಶೀರ್ವಾದ ಮಾಡಿದ್ರು. ಆಗ ನಾನು ನನ್ನ ಹತ್ರ ಇದ್ದಂತಹ ಕಲ್ಲು, ವಿಯೆಟ್ನಾಂ ಕಲ್ಲು ಸಾಮಾನ್ಯವಾಗಿ ತುಂಬ ಬೆಳಪಿರುತ್ತೆ, ಎಲ್ಲೂ ಕಪ್ಪು ಚುಕ್ಕಿ ಇರೋದಿಲ್ಲ. ಆ ಕಲ್ಲನ್ನು ತೆಗೆದುಕೊಂಡು ನೋಡಿ, ದೊಡ್ಡ ವಿಗ್ರಹ ಮಾಡೋದು ಭಾಳ ಸುಲಭ, ಬಟ್ ಸಣ್ಣದರಲ್ಲಿ ದೊಡ್ಡ ವಿಗ್ರಹಕ್ಕೆ ಬೇಕಾದಂಥ ಎಲ್ಲ ಫೀಚರ್ಸ್ನ ತರುವಂಥದ್ದು ಸ್ವಲ್ಪ ಚಾಲೆಂಜಿಂಗ್ ಅಂತ ಅನಿಸುತ್ತೆ. ಸೊ ಆ ನಿಟ್ಟಿನಲ್ಲಿ ಈ ಒಂದು ಪ್ರತಿಮೆ ವಿಯೆಟ್ನಾಂ ಮಾರ್ಬಲ್ನಲ್ಲಿ 18 ಇಂಚು, ಈಗ ಒಂದು 8.5 kg ಬಂದಿದೆ. ಸೊ ನಮ್ಮ ಇನ್ನೂ ಪ್ರಯತ್ನ ಒಂದು ಅರ್ಧ kg ಹೇಗಾದರೂ ಕಮ್ಮಿ ಮಾಡಬೇಕು ಅಂತ. ಸಾಮಾನ್ಯವಾಗಿ ವಿವೇಕಾನಂದರು ಎಲ್ಲರಿಗೂ ಪರಿಚಯ. ಅವ್ರನ್ನ ನಾವು ನೇರವಾಗಿ ನೋಡದೇ ಇದ್ದರೂ ಸಹ ಅವ್ರು ನಿಂತ್ಕೊಳ್ಳೋ ಭಾವ, ಅವರು ಉಡುಗೆ ತೊಡುಗೆ, ಅವರ ಮುಖದಲ್ಲಿರುವ ಗಾಂಭೀರ್ಯತೆ, ಇವೆಲ್ಲವನ್ನು ಎಲ್ಲರ ಮನಸ್ಸಿನಲ್ಲಿದೆ. ಎಂಥವರಾದ್ರೂ ಅವ್ರನ್ನ ಇಮಿಡಿಯೇಟಾಗಿ ಫೀಚರ್ಸ್ನ ನೆನಪಿಲ್ದಿದ್ರೂ ಸಹ ಒಳಗೆ ಅವ್ರಿಗೆ ಪರಿಚಯ ಇರುತ್ತೆ. ಸೊ ನೋಡಿದ ಕೂಡಲೇ ಅವರು ವಿವೇಕಾನಂದರ ಒಂದು ಜೀವಂತಿಕೆ ಇರಬೇಕು, ಆ ರೀತಿ ನಿರ್ಮಾಣ ಆಗಬೇಕು ಅಂತ ಆಶೆ ಇಟ್ಟು ಮಾಡ್ತಾ ಇದ್ದೀವಿ. ಇಷ್ಟು ಮಟ್ಟಿಗೆ ಮಾಡಿದ್ದೀವಿ. ಈಗ ಸ್ವಾಮೀಜಿಯವ್ರಿಗೆ ಖುಷಿ ಆದರೆ ನನಗೆ ಭಾಳ ಸಂತೋಷದ ವಿಷಯ. ಯಾಕಂದರೆ 15 ದಿನದಲ್ಲೇ ತಮ್ಮ ಕೈಚಳಕದಲ್ಲಿ ಮೂಡಿರುವಂಥದ್ದು ಆ ಹಾವ ಭಾವ ಭಂಗಿಯನ್ನು ನೋಡಿದ್ರೆ ಅತ್ಯಂತ ಆಕರ್ಷಕವಾಗಿರುವಂಥದ್ದು. 15 ದಿನದಲ್ಲಿ ಹೇಗೆ ಸಾಧ್ಯ ಅಂತ? ಇಲ್ಲ, ಹೇಳಿದ್ನಲ್ಲ, ಕಲ್ಲು ನಮಗೆ ಕೆಲಸ ಈಗ 30 ವರ್ಷದಿಂದ ಕಲ್ಲು ಜೊತೆ ಕೆಲಸ ಮಾಡ್ತಾ ನನಗೆ ಮಣ್ಣಿಗಿಂತ ಸ್ವಲ್ಪ ಕಲ್ಲೇ ಈಸಿ. ಅಷ್ಟು ಸಮಯ ಅದ್ರ ಜೊತೆ ಕಳೆದಿದ್ದೀವಿ. ಆ ಪ್ರೋಸೆಸ್ ನಮಗೆ ಅರ್ಥ ಆಗಿದೆ, ಇಂಥ ಕಲ್ಲಿಗೆ ಈ ರೀತಿ ಕೆಲಸ ಮಾಡಬೇಕು ಅಂತ. ಬಟ್ ಈ ಕಲ್ಲು ಸ್ವಲ್ಪ ಬ್ರಿಟಲ್ ಅಂತ ಹೇಳ್ತೀವಿ, ಒಂದು ಗಾಜನ್ ರೀತಿ ತುಂಬ ಹಾರ್ಡ್ ಇರುತ್ತೆ, ನೋಡೋಕೆ ಮಾತ್ರ ಬೆಳ್ಳಗಿರುತ್ತೆ, ಆದರೆ ತುಂಬ ಗಟ್ಟಿ ಕಲ್ಲು. ಸೊ ನಾವು ಆ ಬ್ರಿಟಲ್ ಆಗಿರೋವಂಥ ಸ್ಟೋನ್ಗೆ ಅದಕ್ಕೆ ಬೇಕಾದಂಥ ಟೂಲ್ಸ್, ಈಗ ಸ್ವಲ್ಪ ನಮಗೆ ಟೂಲ್ಸ್ ಅಡ್ವಾಂಟೇಜಸ್ ಇದೆ. ಗ್ರೈಂಡಿಂಗ್ ಮಿಷಿನ್ಸ್ ಇರ್ಬೋದು, ಸ್ವಲ್ಪ ನ್ಯೂಮ್ಯಾಟಿಕ್ ಟೂಲ್ಸ್ ಇರ್ಬೋದು, ಏರ್ ಕಂಪ್ರೆಸರ್ ಟೂಲ್ಸ್ ಇರ್ಬೋದು. ಅದರಿಂದ ನಾವು ಎಷ್ಟೊಂದು ಫೀಚರ್ಸ್ ನಾವು ತರ್ಬೋದು. ಅದೇ ಒಂದು ಪ್ರಯತ್ನ ಮಾಡಿದ್ದೀವಿ. ಯಾಕಂದರೆ ಪ್ರಧಾನಮಂತ್ರಿಗಳಿಗೆ ನಮ್ಮ ಜಿಲ್ಲೆಯಿಂದ ಒಂದು ಉಡುಗೊರೆ ಹೋಗ್ತಿದೆ ಅಂದರೆ ಅದು
ವರ್ಲ್ಡ್ ಕ್ಲಾಸಲ್ಲಿ ಇರಬೇಕು, ವಿಶೇಷವಾಗಿರಬೇಕು. ಸೊ ಅಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ. ನಮಗೆ ಗೊತ್ತಿರೋಂಗೆ ಅರುಣ್ ಯೋಗಿರಾಜ್ ಅವರ ಕೆಲಸ ಅಂತ ಹೇಳಿದ್ರೆ ಕೆಲಸಕ್ಕಿಂತ ಜಾಸ್ತಿ ಹೋಮ್ ವರ್ಕ್ ಜಾಸ್ತಿ ಇರುತ್ತೆ. ಹಾವಭಾವವನ್ನು ಸ್ಟಡಿ ಮಾಡೋದಿರ್ಬೋದು, ರಾಮನ ಲಲ್ಲನಿಗೆ ಮುಗ್ಧ ಮಕ್ಕಳ ಒಂದು ಮನಸ್ಸನ್ನು ತಾವು ಸ್ಟಡಿ ಮಾಡಿದಂಥದ್ದು, ಮುಖಭಾವ ಸ್ಟಡಿ ಮಾಡಿದಂಥದ್ದು ವಿವೇಕಾನಂದರಿಗೆ ಯಾವ ರೀತಿ ಆಯಿತು ಅಂತ. ಇದು ವಿವೇಕಾನಂದರಿಗೆ ಮೊದಲನೇದು ನಾವು ರೆಫರೆನ್ಸ್ ಏನು ತೊಗೊಂಡ್ವಿ ಅಂದರೆ ನಮ್ಮ ಎಸ್ ಎಂ ಪಂಡಿತ್ ಅವರು ಒಂದು ಪೇಂಟಿಂಗ್ ಮಾಡಿದ್ದಾರೆ. ರಾಮಕೃಷ್ಣ ಪರಮಹಂಸರದ್ದು ನಮ್ಮ ವಿವೇಕಾನಂದರದ್ದು ಒಂದು ಪೇಂಟಿಂಗ್ ಮಾಡಿದ್ದಾರೆ. ಭಾಳ ಏನಂತೀವಿ ಜೀವಂತಿಕೆ ಇರುವಂಥ ಒಂದು ಪೇಂಟಿಂಗ್. ಅದರಲ್ಲಿ ಅವರು ಒಂದು ಈ ನಮ್ಮ ಈ ರೀತಿಯ ಉಡುಗೊರೆ ಹಾಕ್ಕೊಂಡವರು ಮಾಡಿದ್ದಾರೆ. ಸೊ ನನಗೆ ಅದು ಬಹಳ ಇದಾಯಿತು. ಅದು ಎಲ್ಲಿ ಮಾಡಿದ್ದೀವಿ ಅಂದರೆ ಅದೇ ರೀತಿಯಾದ ಒಂದು ಪ್ರತಿಮೆ ವಿವೇಕಾನಂದ ರಾಕ್ ಮೆಮೋರಿಯಲ್ 1970 ಅದು ಪ್ರತಿಷ್ಠಾಪನೆ ಆಗಿದ್ದಂಥ ಒಂದು ಪ್ರತಿಮೆಯಲ್ಲಿದೆ. ಅದೇ ಒಂದು ಪೇಂಟಿಂಗ್ ರೆಫರೆನ್ಸ್ ಇಟ್ಕೊಂಡು ಆ ಪ್ರತಿಮೆ ನಿರ್ಮಾಣ ಆಗಿದೆ. ಸೊ ನನಗೆ ಅದು ಭಾಳ ಇಷ್ಟ ಆಯಿತು. ಈ ಒಂದು ಅವ್ರು ನಿಂತ್ಕೊಳ್ಳೋ ಭಂಗಿ ಇರ್ಬೋದು, ಅವರ ಒಂದು ಬಟ್ಟೆಯಲ್ಲೂ ಸಹ ಒಂದು ಫ್ಲೋ ಇದೆ, ಸ್ಟೈಲು, ಒಂದು ಫ್ಲೋ. ನಂಗೆ ಆ ಮೂಮೆಂಟ್ ತುಂಬ ಇಷ್ಟ. ಯಾವಾಗ ಬಟ್ಟೆಲೂ ಸಹ ಒಂದು ಮೂಮೆಂಟ್ ಇರುತ್ತೆ, ನಿಮಗೆ ಲೈಫ್ನೆಸ್ ಕಾಣೋಕ್ಕೆ ಶುರುವಾಗುತ್ತೆ. ಸೊ ಆ ರೀತಿಯಲ್ಲಿ ಭಾಳಷ್ಟು ಹೋಮ್ವರ್ಕ್ ಅಂದರೆ ಯಾರ್ಯಾರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ವಿವೇಕಾನಂದರದ್ದು ಒರಿಜಿನಲ್ ಫೋಟೋಸ್ ಎಷ್ಟು ಸಿಗುತ್ತೆ, ಈ ರೀತಿಯಲ್ಲಿ ನಾವು ಒಂದು ರೆಫರೆನ್ಸ್ ಇಟ್ಕೊಂಡು ಹೋಮ್ವರ್ಕ್ ಇಟ್ಕೊಂಡು ಮಾಡಿದ್ದೀನಿ ಸರ್. ಈಗ ಯಾಕಂದರೆ ಸಾಮಾನ್ಯವಾಗಿ ಜೀವಕಳೆ ಬರುವಂಥದ್ದು ತಮ್ಮ ಮೂರ್ತಿಗಳಲ್ಲಿ. ಸೊ ಆ ತಾವು ಹೇಳ್ತೀರಿ ಉಳಿ ಇಟ್ಟ ತಕ್ಷಣ ಅದು ತನ್ನಿಂದ ತಾನೇ ಮಾಡಿಸ್ಕೊಂಡು ಹೋಗುತ್ತೆ ಅಂತ, ಇದು ಸಹ ಅದೇ ರೀತಿ ಆಗಿದೆ ಅಥವಾ ಏನು? ಈಗ ಹೋಮ್ವರ್ಕ್ ಮಾಡಿದ್ಮೇಲೆ ನೆಕ್ಸ್ಟ್ ಏನು ಕೆಲಸ, ನಾವು ಏನು ಹೋಮ್ವರ್ಕ್ ಮಾಡಿರ್ತೀವಿ ನಮ್ಮ ಮೈಂಡಲ್ಲಿದೆ, ಅದು ಕೈಯಲ್ಲಿ ಮೂಡಿ ಬರಬೇಕು. ಸೊ ಅದು ಇಟ್ಕೊಳ್ಳೆ ಕೈಯಲ್ಲಿ ಅದೇ ಪಾಡಿಂಗ್ ಅದು ನಾವು ಹೋಮ್ವರ್ಕ್ ಮಾಡಿದಾಗ ಅದೇ ಗೈಡ್ ಮಾಡ್ತಾ ಹೋಗುತ್ತೆ. ಇಲ್ಲಿ ನಾನು ಹೋಗಬೇಕು ಒಳಗಡೆ, ಇಲ್ಲಿ ಈಚೆ ಬರಬೇಕು, ಇಲ್ಲಿ ಒಳಗೆ ಹೋಗಿ ಈಚೆ ಬರಬೇಕು. ಉಳಿನೂ ಸಹ ನಮಗೆ ನಮ್ಮ ಜೊತೆ ಸಹಕಾರ ಕೊಡ್ತಾ ಹೋಗುತ್ತೆ. ಅದೇ ಕೆಳಗಿಳಿದು ಮೇಲೆ ಎದ್ದೇಳುತ್ತೆ. ಸೊ ಈ ರೀತಿಯಾದ ಆ ಒಂದು ಜರ್ನಿನ ನಾನು ಭಾಳ ಎಂಜಾಯ್ ಮಾಡ್ತೀನಿ ಯಾವಾಗಲೂ. ಈಗ ರಾಮನ ವಿಗ್ರಹ ಇರ್ಬೋದು ಅಥವಾ ಆಂಜನೇಯಂದಿರ್ಬೋದು ಅಥವಾ ಬೇರೆ ಎಲ್ಲ ಮಾಡಿದಾಗ ಶ್ರದ್ಧೆ, ಭಕ್ತಿ, ದೈವವಾದ ಒಂದು ಇದಿತ್ತು. ಸೊ ಸ್ವಾಮಿ ವಿವೇಕಾನಂದರು ಮಾಡಿದಾಗ ಮನಸ್ಸಿನಲ್ಲಿ ಏನೆಲ್ಲ ಭಾವನೆಗಳು ಮೂಡ್ತಾ ಇತ್ತು ಅಂತ? ನನಗೆ ಅವರೊಂದು ಶಕ್ತಿಯ ಸಂಕೇತ ಯಾವಾಗಲೂ. ಯಾವುದನ್ನು ಸಹ ಆಗೋಲ್ಲ ಅನ್ನೋವಂಥ ಮಾತೇ ಇಲ್ಲ ಅವ್ರ ಹತ್ರ. ಸೊ ಆ ನಿಟ್ಟಿನಲ್ಲಿ ಈಸ್ ಎ ಸಿಂಬಲ್ ಆಫ್ ಸ್ಟ್ರೆಂತ್ ಫಾರ್ ಮೀ. ನನಗೆ ಅವರ ಒಂದು ಪ್ರತಿಯೊಂದು ಸಂದೇಶಗಳು ಸಹ ಎಲ್ಲೋ ಒಂದು ಕಡೆ ಸ್ಫೂರ್ತಿಯನ್ನು ನೀಡ್ತಾ ಇರುತ್ತೆ. ನನಗೆ ಮಾತ್ರ ಅಲ್ಲ, ಭಾಳಷ್ಟು ಯುವಕರಿಗೆ ನಮಗೆ ಸ್ಫೂರ್ತಿ ನೀಡ್ತಾ ಇರುತ್ತೆ. ಜೊತೆಗೆ ನಾನು ರಾಮಕೃಷ್ಣ ಆಶ್ರಮಕ್ಕೆ ಭಾಳ ವರ್ಷಗಳಿಂದ ಹೋಗ್ತಾ ಇದ್ದೆ. ನಾನು ಒಡನಾಟ ಇದೆ. ನಾನು ಅಲ್ಲಿ ವಾಲಿಬಾಲ್ ಆಡೋಕ್ಕೆ ಹೋಗ್ತಾ ಇದ್ದೆ, ಮಕ್ಕಳಿಗೆ ಹೇಳ್ಕೊಡೋಕೆ ಹೋಗ್ತಾ ಇದ್ದೆ. ಸೊ ಆ ರೀತಿಯಲ್ಲಿ ನಮ್ಮ ಸುದ್ದಿಯಣ್ಣ ಅಂತ ಇದ್ದಾರೆ ಒಬ್ಬರು, ನನ್ನ ವಾಲಿಬಾಲ್ ಗುರುಗಳಂತ ಹೇಳ್ಬೋದು, ಕೋಚ್ ಅಂತ ಹೇಳ್ಬೋದು. ಅವರು ಸಹ ಅಲ್ಲಿ ಒಂದು ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಸೊ ನನಗೆ ಅಲ್ಲಿ ವಾಲಿಬಾಲ್ ಆಡಿದ್ಮೇಲೆ ಅಲ್ಲಿ ಪ್ರಸಾದ ಕೊಡ್ತಿದ್ರು, ಅದನ್ನು ತಿನ್ನೋಕ್ಕೆ ಹೋಗ್ತಾ ಇದ್ವಿ ಯಾವಾಗಲೂ. ಸೊ ಆ ರೀತಿ ಹೋಗ್ತಾ ಬರ್ತಾ ಅವ್ರ ಬಗ್ಗೆ ತಿಳ್ಕೊಳ್ಳೋಂಥದ್ದು, ಎಲ್ಲೋ ಒಂದು ಕಡೆ ಒಂದು ದಾರಿಯನ್ನು ತೋರಿಸಿದ್ದ ಒಂದು ವಿಷಯ ನಮ್ಮ ಆಶ್ರಮಕ್ಕೂ ಸಹ ಸೇರಬೇಕು. ಕೆತ್ತನೆ ಮಾಡ್ಬೇಕಾದ್ರೆ ಏನೆಲ್ಲ ಅವರ ಮಾತುಗಳು, ಅವರ ವಾಕ್ಯಗಳು ಇವೆಲ್ಲವೂ ಸಹ ಏನು ಪ್ರತಿಧ್ವನಿಸ್ತಿತ್ತ ಅಂತ? ನಾನು ದಿನನಿತ್ಯ ಏನು ಮಾಡ್ತೀನಿ, ಒಂದು ಮೋಟಿವೇಶನ್ ಫ್ಯಾಕ್ಟರ್ಸ್ ಹುಡುಕ್ತಾ ಇರ್ತೀನಿ ಲೈಫಲ್ಲಿ. ಯಾಕಂದರೆ ದಿನನಿತ್ಯ ಒಂದು 12 to 14 hours ನಾವು ವರ್ಕ್ ಮಾಡಬೇಕು ಅಂದರೆ ಏನೋ ಒಂದು ಮೋಟಿವೇಶನ್ ಬೇಕು. ಅಫ್ಕೋರ್ಸ್ ಡಿಸಿಪ್ಲಿನ್ ಇದ್ದೇ ಇರುತ್ತೆ, ಬಟ್ ಎಲ್ಲೊಂದು ಕಡೆ ಟಯರ್ಡ್ ಆದಾಗ ಕನ್ಸಿಸ್ಟೆನ್ಸಿ ನಮಗೆ ಕಮ್ಮಿ ಆಗಬಾರ್ದು. ಆ ಟೈಮ್ನಲ್ಲಿ ಒಂದು ಮೋಟಿವೇಶನ್ ಬೇಕು. ಅದರಲ್ಲಿ ಮುಖ್ಯವಾಗಿ ನಾವು ಓದುವಂಥದ್ದು ನಮ್ಮ ವಿವೇಕಾನಂದರ ಸಂಬಂಧಪಟ್ಟ ಸಂದೇಶಗಳಿರ್ಬೋದು, ಅವ್ರು ನೀಡಿದಂಥ ನಮಗೆ ಏನಂತೀವಿ ನುಡಿಮುತ್ತುಗಳಿರ್ಬೋದು. ಅದು ಯಾವಾಗಲೂ ಒಂದು ಕಡೆ ನನಗೆ ಒಂದು ಸ್ಫೂರ್ತಿಯನ್ನು ನೀಡ್ತಾ ಬಂದಿದೆ. ಯಾಕಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಾಕಷ್ಟು ಉಡುಗೊರೆಗಳನ್ನ ತಾವು ಬೇರೆ ಬೇರೆ ಸಂದರ್ಭಗಳು ನೋಡಿದ್ರೆ, ಅಯೋಧ್ಯೆ ರಾಮಲಲ್ಲ ಇರ್ಬೋದು, ಶಂಕರಾಚಾರ್ಯರು ಇರ್ಬೋದು, ಅವಾಗೆಲ್ಲನೂ. ಸೊ ಈ ಮೂರ್ತಿ ಎಷ್ಟು ವಿಶೇಷ ಅನಿಸ್ತದೆ ಹಿಂದೆ ಕೊಟ್ಟದ್ದಕ್ಕಿಂತ? ನೋಡಿ, ಹಿಂದೆ ಕೊಟ್ಟಿದ್ದು ಸಹ ನಾವು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವ್ರನ್ನ ಕೊಟ್ಟಿದ್ವಿ. ಅವರು ಸಹ ನಮ್ಮ ನ್ಯಾಷನಲ್ ಹೀರೋ. ಸೊ ಅವ್ರದ್ದು ಕೊಟ್ಟಾಗಲೂ ಸಹ ಅದು ಆಕ್ಷನಲ್ಲಿ ಭಾಳ ದೊಡ್ಡ ಮೊತ್ತಕ್ಕೆ ಅದು ಆಕ್ಷನ್ ಆಯಿತು. ಯಾಕಂದರೆ ಅದು ಪ್ರಧಾನಮಂತ್ರಿಗಳಿಗೆ ನಾವು ಉಡುಗೊರೆ ಕೊಟ್ಟಿದ್ದಕ್ಕೆ, ನಂತರದಲ್ಲಿ ನಾನು ಇಂಡಿಯಾ ಗೇಟಲ್ಲಿ ಮಾಡಿದ್ದಕ್ಕೆ. ಸೊ ಆ ರೀತಿಯಲ್ಲಿ ಆ ಬಂದ ಹಣವನ್ನು ಸಹ ಅವರು ಸ್ವಂತಕ್ಕೆ ಉಪಯೋಗಿಸ್ತೇನೆ, ಗಂಗಾ ಕ್ಲೀನಿಂಗ್ ದೇಶಕ್ಕೋಸ್ಕರ ವಾಪಸ್ ಕೊಡ್ತಾರೆ. ಸೊ ಈ ಎಲ್ಲ ರೀತಿಯಲ್ಲೂ ಏನಂತೀವಿ ಒಂದು ಸಂತೃಪ್ತಿ ಕೊಡುವಂಥ ವಿಷಯ. ಒಂದು ಪ್ರಧಾನಮಂತ್ರಿಗಳಿಗೆ ಕೊಡುವಂಥ ಅವಕಾಶ, ನಂತರದಲ್ಲಿ ಅದರಲ್ಲಿ ಬಂದ ದುಡ್ಡು ನಮ್ಮ ಮತ್ತೆ ದೇಶಕ್ಕೆ ಒಂದು ಉಪಯೋಗ ಆಗ್ತಾಯಿದೆ. ಒಬ್ಬ ಕಲಾವಿದನಿಗೆ ಇದು ಬಹಳ ಒಂದು ಹೆಮ್ಮೆಯ ವಿಷಯ, ತೃಪ್ತ ಭಾವ ಇದೆ. ಮೊದಲನೇದು ಇದಕ್ಕೆ ದೊಡ್ಡ ಧನ್ಯವಾದ ಕೊಡಬೇಕಾದ್ರೆ ನಮ್ಮ ಆಶ್ರಮದ ಆಶ್ರಮದವ್ರಿಗೆ. ಸೊ ಈಗ ನಮ್ಮ ಮೈಸೂರಿನಲ್ಲೇ ಸ್ವಾಮಿ ವಿವೇಕಾನಂದನ ಅವ್ರಿಗೆ ನೀಡ್ತಾ ಇದ್ದೀರಾ. ಮುಂದೆ ಪ್ರಧಾನಿಯವ್ರಿಗೆ ಏನಾದ್ರು ಕೊಡಬೇಕು ಅಂತ ತಮ್ಮಲ್ಲಿ ಒಂದು ಕನಸು ಅಥವಾ ಒಂದು ಆಸೆ ಇದ್ದರೆ ಏನನ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀರಾ ಮುಂದಿನ ದಿನಗಳಲ್ಲಿ? ನನಗೆ ಶಿವನ ಮುಂದೆ ಇರುವ ನಂದಿನ ಕೊಡಬೇಕು ಅಂತ ಆಸೆ ಅವ್ರಿಗೆ. ಏನು ಕಾರಣಕ್ಕೆ? ನೋಡಿ, ನಂದಿನೂ ಸಹ ಶಿವನ ಹತ್ರ ಹೋಗುವ ದಾರಿಯನ್ನು ತೋರಿಸುವಂಥ ಒಂದು ಶಕ್ತಿ ವಾಹನ. ಸೊ ಆ ರೀತಿಯಲ್ಲಿ
ಅವರು ನಮಗೆ ಶಕ್ತಿ, ನಮಗೆ ದಾರಿದೀಪವಾಗಿ ಇನ್ನು ದೇಶಕ್ಕೆ ಕೆಲಸ ಮಾಡಲಿ ಅಂತ ನಾನೊಂದು ನಮ್ಮ ಮೈಸೂರಲ್ಲೂ ಸಹ ನೀವು ನೋಡ್ಬೋದು ನಮ್ಮ ಅದ್ಭುತವಾದ ಒಂದು ನಂದಿ ಇದೆ. ಸೊ ಅದನ್ನು ನಾನು ನಂದಿನ ಅವ್ರಿಗೆ ಒಂದು ಕೊಡಬೇಕು. ಮುಂದಿನ ದಿನಗಳಲ್ಲಿ ಒಂದು ಅವಕಾಶ ಸಿಕ್ಕಿದ್ರೆ ನನ್ನ ಕೈಲಿ ಒಂದು ನಂದಿಯ ವಿಶೇಷವಾಗಿ ನಿರ್ಮಾಣ ಮಾಡಿ ಕೊಡಬೇಕು ಅಂತ ಆಸೆ ಇದೆ. ಖಂಡಿತವಾಗಿ ನಿಮ್ಮ ಕನಸು ನನಸಾಗಲಿ, ನಿಮ್ಮ ಆಸೆ ನೆರವೇರಲಿ, ಎಲ್ಲ ಯುವಕರಿಗೂ ವಿವೇಕಾನಂದರ ಸ್ಫೂರ್ತಿಯಾಗಲಿ ಅನ್ನೋದೇ ನಮ್ಮ ಆಸೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇದು ಅರುಣ್ ಯೋಗಿರಾಜ್ ಅವರ ಸ್ಪಷ್ಟವಾದಂತಹ ಮಾತುಗಳು. ಒಂದು ಅದೃಷ್ಟದಿಂದ ನನಗೆ ಈ ಅವಕಾಶ ಸಿಕ್ಕಿತ್ತು. 15 ದಿನಗಳಲ್ಲಿ ಶ್ರದ್ಧಾ ಭಕ್ತಿಯಿಂದ, ಸ್ಫೂರ್ತಿಯ ಸೆಲೆಯಿಂದ ಸ್ವಾಮಿ ವಿವೇಕಾನಂದರನ್ನು ಮೂಡಿಸುವಂಥ ಕೆಲಸವನ್ನು ಮಾಡಿದ್ದೇನೆ. ಅದ್ಭುತವಾದಂಥ ಒಂದು ಕಲಾಕೃತಿ ಸಿದ್ಧವಾಗಿದೆ. ನಮ್ಮ ಮೈಸೂರಿನಲ್ಲಿ ನರೇಂದ್ರ ಮೋದಿಯವರಿಗೆ ಕೊಡ್ತಾ ಇರುವಂಥದ್ದು ಸಾಕಷ್ಟು ಖುಷಿಯನ್ನು ತರ್ತಾ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ಶಿವನ ವಾಹನ ನಂದಿಯ ವಿಗ್ರಹವನ್ನು ಕೊಡೋದು ಅಂತ ಕನಸನ್ನು ಕಟ್ಕೊಂಡಿದ್ದೀನಿ. ಅವಕಾಶ ಸಿಗಲಿ ಅನ್ನೋ ಒಂದು ಮಾತುಗಳನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ರಾಮ್, TV9 ಮೈಸೂರು.